ಒಂದು ಒಂಟೆಯನ್ನು ಕೊಟ್ಟ. ಆ ಒಂಟೆಯ ಬಗ್ಗೆ ಕುರ್ಆನ್ ನಲ್ಲಿರುವುದು ನಾಕತುಲ್ಲಾಹ್, ಅಲ್ಲಾಹನ ಒಂಟೆ. ಅದಕ್ಕೆ ಪ್ರತ್ಯೇಕವಾದ ಮಹತ್ವವಿದೆ. ಆ ಒಂಟೆಯನ್ನು ಕೊಂದಂತಹ ಖುದಾರ್ ಎಂಬ ವ್ಯಕ್ತಿ, ಆ ವ್ಯಕ್ತಿಯ ಬಗ್ಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರ ಹೇಳಿದ್ದು, ಈ ಜಗತ್ತಿನಲ್ಲಿ ಅತ್ಯಂತ ದುಷ್ಟನಾದ ವ್ಯಕ್ತಿ ಸಾಲಿಹ್ ನಬಿ ಅಲೈಹಿಸ್ಸಲಾಮರ ಒಂಟೆಯನ್ನು ಕೊಂದಂತಹ ವ್ಯಕ್ತಿಯಾಗಿದ್ದಾರೆ, ಖುದಾರ್ ಎಂಬ ವ್ಯಕ್ತಿ. ಆದ್ದರಿಂದ ಅಲ್ಲಾಹನೊಂದಿಗೆ ಸೇರಿಸಿ ಹೇಳುವಂತಹ ವಿಷಯಗಳಿಗೆ ಪ್ರತ್ಯೇಕವಾದ ಸ್ಥಾನಮಾನವು, ಪ್ರತ್ಯೇಕವಾದ ಮಹತ್ವವು ಇದೆ ಎಂಬುದಾಗಿದೆ. ನಾವು ಇತಿಹಾಸಕ್ಕೆ ಬರೋಣ. ಮಹಾನಾದ ಮಲಕುಗಳು ನಿರ್ಮಿಸಿದಂತಹ ಒಂದು ಅಭಿಪ್ರಾಯದಲ್ಲಿ ಮಲಕುಗಳು ಕಅಬಾಲಯದ ಅಡಿಪಾಯವನ್ನು ಮಾತ್ರ ಮಾಡಿದ್ದು, ಆದನ್ ನಬಿ ಅಲೈಹಿಸ್ಸಲಾಮರವರು ಆ ಅಡಿಪಾಯದ ಮೇಲೆ ಟೆಂಟ್ ಕಟ್ಟಿ ವರ್ಷಗಳ ಕಾಲ ಅಲ್ಲಿ ಇಬಾದತ್ ಆರಾಧನೆ ಮಾಡಿದ್ದರು ಎಂಬುದು ಇದೆ. ಆದನ್ ನಬಿ ಅಲೈಹಿಸ್ಸಲಾಮರವರ ನಂತರ ನೂಹ್ ನಬಿ ಅಲೈಹಿಸ್ಸಲಾಮರವರ ಅತಿ ದೊಡ್ಡ ಜಲಪ್ರಳಯದಿಂದ ಸರ್ವನಾಶವಾಗಿ ಮಹಾನಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಮರವರು وَإِذْ يَرْفَعُ إِبْرَاهِيمُ الْقَوَاعِدَ مِنَ الْبَيْتِ وَإِسْمَاعِيلُ, ಮಹಾನಾದ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಆ ಕಅಬಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು. ಆ ನಿರ್ಮಾಣದ ನಂತರ ಮಹಾನಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 35 ವರ್ಷ ಪ್ರಾಯವಿದ್ದಾಗ ಮಕ್ಕಾದ ಕುರೈಶಿಗಳೆಲ್ಲರೂ ಸೇರಿ ಆ ಕಅಬಾಲಯವನ್ನು ಪುನರ್ ನಿರ್ಮಾಣ ಮಾಡುವಂತಹ ಒಂದು ಘಟನೆಗೆ ಸಾಕ್ಷಿಯಾದರು. ಆ ಸಂದರ್ಭದಲ್ಲಿ 2 ಪ್ರಮುಖ ಘಟನೆಗಳು ನಡೆದಿವೆ. ಒಂದನೆಯದಾಗಿ ಮಹಾನಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಅವರ ಅಡಿಪಾಯ ಹಾಕಿದಂತಹ ಆ ಕಅಬಾಲಯಕ್ಕೆ ಈ ಕಅಬಾಲಯ ಪುನರ್ ನಿರ್ಮಾಣ ಮಾಡುವಾಗ ಹಲಾಲಾದ ಸಂಪತ್ತನ್ನು ಮಾತ್ರವೇ ಇದಕ್ಕೆ ವಿನಿಯೋಗಿಸಬೇಕೆಂದು ಅವತ್ತಿನ ಮಕ್ಕಾ ಕುರೈಶಿಗಳು ತೀರ್ಮಾನ ಮಾಡಿದ್ದರು. ಮಹಾನಾದ ಅಬ್ದುಲ್ ಮುತ್ತಲಿಬ್ ರವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಪವಿತ್ರವಾದ ಕಅಬಾ ನಿರ್ಮಾಣ, ಈ ನಿರ್ಮಾಣದ ಸಮಯದಲ್ಲಿ ಹಲಾಲಾದ ಸಂಪತ್ತನ್ನು ಮಾತ್ರ ವಹಿಸಬೇಕು. ವಂಚನೆಯ ಹಣ ಈ ಕಅಬಾಲಯಕ್ಕೆ ಉಪಯೋಗಿಸಬಾರದು. ಇನ್ನೊಬ್ಬನಿಂದ ದೋಚಿದಂತಹ ಸಂಪತ್ತು, ಆ ಸಂಪತ್ತಿನಿಂದ ಮಾರಿದಂತಹ ಬಂದಂತಹ ಹಣವು ಇದಕ್ಕೆ ವಿನಿಯೋಗಿಸಬಾರದು. ಈ ರೀತಿ ಹಲಾಲಾದುದನ್ನು ಮಾತ್ರವೇ ಇದಕ್ಕೆ ವಿನಿಯೋಗಿಸಬೇಕೆಂಬುದು ಅವರ ನಿಯತ್ತಾಗಿತ್ತು. ಫಿತ್ರತನ ಕಾಲವಾಗಿತ್ತು. ಶರೀಅತ್ ಮುಹಮ್ಮದ್ ನಬಿ ಸಲ್ಲಲ್ಲಾಹು